ಎಲ್ಲ ನಮ್ಮ ನಾಗಮಂಗಲ ನಿವಾಸಿಗಳ ಎಲ್ಲ ಚಾಲಕ ಸ್ನೇಹಿತರಿಗೆ ಹಾಗೂ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಇವತ್ತು ವಿಶೇಷವಾದ ದಿನ ಅಂತ ತಿಳ್ಕೊಬೇಕು. ನಮ್ಮ ಚಾಲಕ ನಮ್ಮ ಭಾಗದ ಮಂಡ್ಯ ಜಿಲ್ಲೆ ಚಾಲಕರ ಭಾಗದಲ್ಲಿ ಬೆಂಗಳೂರು ವಾಸದ ಚಾಲಕರು ವಿಶೇಷವಾದ ದಿನ ಅನ್ಕೋಬಹುದು. ಇತಿಹಾಸದಲ್ಲಿ ಯಾವ ರಾಜಕೀಯ ಪಕ್ಷಗಳು ಮಾಡೋದನ್ನ ನಾವು ಮಾಡಿದೀವಿ. ಇವತ್ತು ಏನು ಅಂದ್ರೆ ಬೆಂಗಳೂರಿನಲ್ಲಿ ಚಾಲಕರು ಪಕ್ಷದ ಪರ ಇರುವಂತವ್ರು ನಾವು ಇವತ್ತು ಪಕ್ಷದ ಏಳಿಗೆಗೆ ಪಕ್ಷ ಸಂಘಟನೆಗಾಗಿ ಜೆಡಿಎಸ್ ಪಕ್ಷ ಬಲಿಷ್ಠಪಡಿಸಬೇಕು, ಇನ್ನು ಸಂಘಟನೆ ಮಾಡ್ಬೇಕಂತ ಹೇಳಿ ನಮ್ಮ ಪಕ್ಷದ ಪರ ಚಾಲಕರು ಇವತ್ತು ಬೆಂಗಳೂರಿನಲ್ಲಿ ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ನಾವು ಕಚೇರಿನ ಉದ್ಘಾಟನೆ ಮಾಡಿದ್ವಿ. ಈ ಕಚೇರಿಯ ಅಧ್ಯಕ್ಷತೆಯನ್ನ ನಮ್ಮ ಭಾಗದ ನಾಗಮಂಗಲದ ಸುರೇಶ್ ಗೌಡರು ವಹಿಸಿದ್ರು. ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಯುವರಾಜರು, ಮುಂದಿನ ಭವಿಷ್ಯದ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಈ ಕಚೇರಿನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಾವು ನಮ್ಮ ಸಂಘದ ಪದಾಧಿಕಾರಿ ವತಿಗಳಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ನಮ್ಮ 2000 ಚಾಲಕರನ್ನ ಒಂದು ಪಣ ತೊಟ್ಟಿದೀವಿ. 2028ಗೆ ಖಂಡಿತವಾಗ್ಲೂ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈಗ ಇವತ್ತು ಬೆಂಗಳೂರು ನಗರದಲ್ಲಿ, ಇಡೀ ಕರ್ನಾಟಕ ನಗರದಲ್ಲಿ ಚಾಲಕರಿಗೆ ಏನು ಅನ್ಯಾಯ ಒಳಗಾಗಿದೀವಿ ನಾವೆಲ್ಲ, ಇವ್ರಿಗೆಲ್ಲ ಒಂದು ಆರ್ಥಿಕವಾಗಿ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಒಂದು ಪ್ರಾದೇಶಿಕ ಪಕ್ಷ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ನಾಗಮಂಗಲ ನಿವಾಸಿಗಳು ಒಂದು ಯೂನಿಯನ್ ಘಟಕ ಮಾಡಿಕೊಂಡು ಇವತ್ತು ಪಕ್ಷ ಸಂಘಟನೆ ಮಾಡುವ ಮುಖಾಂತರ 2028ಕ್ಕೆ ಖಂಡಿತವಾಗ್ಲೂ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರಬೇಕು. ಚಾಲಕರ ನೋವುಗಳನ್ನ ಒಳತುಳಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಕಚೇರಿ ಉದ್ಘಾಟನೆ ಕುಮಾರಸ್ವಾಮಿ ಬಂದಿದ್ರು. ಆ ಮುಖೇನ ನಮ್ಮ ಸುರೇಶ್ ಗೌಡರು, ಅದೇ ರೀತಿ ನಮ್ಮ ಜವರಾಯಿ ಗೌಡರು MLC ಅವರು ಬಂದಿದ್ರು, ಮತ್ತು ನಮ್ಮ ಪಕ್ಷದ ಬೆಂಗಳೂರು ನಗರ ರಮೇಶ್ ಗೌಡರು ಬಂದಿದ್ರು. ಇನ್ನು ಅನೇಕ ಮುಖಂಡರು ನಮ್ಮ ಭಾಗದ ಎಲ್ಲ ಬಂದು ಇವತ್ತು ನಮಗೆ ನಮ್ಮ ಸಂಘಟನೆ ಚಾಲಕರಿಗೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ನಾವು ಕೂಡ ತುಂಬ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಚಾಲಕರು ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ನಾನು ಬಿಂಡಿಗನವಿಲೆ ಮಂಜು. ಈ ಭಾಗದಲ್ಲಿ ನಮ್ಮ ಶಾಸಕರಾದಂತ ಸುರೇಶ್ ಗೌಡರು ಗೆಲ್ಲಬೇಕು. ನಾವೆಲ್ಲ ಪಕ್ಷ ಸಂಘಟನೆಗೆ ಚಾಲಕರನ್ನ ನಮ್ಮ ಭಾಗದಲ್ಲಿ ನಾಗಮಂಗಲ ತಾಲೂಕಲ್ಲಿ ಯಾರು ಚಾಲಕರುಗಳವ್ರೆ ಅವರೆಲ್ಲರನ್ನು ಒಗ್ಗಟ್ಟು ಮಾಡಿ ಅವರ ಕಷ್ಟ ಸುಖಗಳನ್ನ ಕೇಳ್ತಾ, ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಸುರೇಶ್ ಗೌಡರು ಗೆಲುವಿಗೆ ಮುಂದಿನ ಅವ್ರನ್ನ ಮಂತ್ರಿ ಮಾಡ್ಬೇಕು ಅಂತ ಈ ಒಂದು ಪಕ್ಷನ ಕಟ್ಕೊಂಡು, ಈ ಸಂಘನ ಕಟ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಿಲ್ತೀವಿ. ಚಾಲಕರ ಜೊತೆ ಕುಮಾರಣ್ಣನ ಜೊತೆ ನಾವು ಕೈ ಬಲಪಡಿಸ್ತೀವಿ. 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ. ಸುರೇಶ್ ಗೌಡರು ಅವ್ರ ಸಂಪುಟದಲ್ಲಿ ಮಂತ್ರಿ ಆಗ್ಬೇಕು ಅಂತ ನಾವು ಇದನ್ನ ಬಯಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.